ಡಸ್ಟ್ಬಿನ್ ಜೊತೆ ಫೈನಲ್ ಪ್ರಾಜೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೇಗಿದೆ ಅಂತ ಇದು ರಿವ್ಯೂ ಮಾಡ್ತೀನಿ. ಜಾಸ್ತಿ ಇನ್ ಡೆಪ್ತ್ ಹೋಗಕ್ಕೆ ಹೋಗಲ್ಲ. ಅವರ್ ಬಾಯ್ ಇಸ್ ಈಟಿಂಗ್ ಸಮಥಿಂಗ್ ಬ್ರೋ. ಪಾಪ ಪ್ರಾಜೆಕ್ಟ್ ಮಾಡಿ ತುಂಬ ಹೊಟ್ಟೆ ಹಸಿತಿದೆ ಅದಕ್ಕೆ. ಡಸ್ಟ್ಬಿನ್ ಅಲ್ಲಿ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಆ ಥರ ಇಲ್ಲ ಬ್ರೋ, ವೇಸ್ಟ್ ಇಂದ ಬೆಸ್ಟ್ ತಗೊಂಡಿರೋದು. ಬೆಸ್ಟ್ ನೀನು ಸೂಪರ್ ಆಗಿಬಿಡು. ನೀನು ಯಾವುದು ಸೂಪರ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಪ್ರೆಸೆಂಟೇಷನ್ ನಡೀತಾ ಇದೆ. ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂದರೂ ರೆಕಾರ್ಡ್ ಮಾಡ್ತೀನಿ. ಸುಡ್ರಿ ಸುಮ್ಮನೆ ಕೂತಿರಲ್ಲ. ಕ್ಯಾಮ್ರಾ ಹತ್ರ ಬಂದ್ರೆ ಫಸ್ಟ್ ಐ ಡಿ ಕಾರ್ಡ್ ಹುಡ್ಕು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಗಾಡಿ 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 ಬ್ರೋ. ಈಗ ನಮ್ಮ ಬಿಡಿಯೋಣ ಸರ್. ಇದು ಪ್ರಜ್ವಲ್ ಸರ್, ಥಮ್ಸ್ ಅಪ್ ಸರ್. ಫೋಟೋ ಹಾಯ್ ಸರ್. ಬೈ ಬೈ ಸರ್. Now, I have to see that person. ಸೊ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತೊಂದು ವಿಡಿಯೋ ಸುಸ್ವಾಗತ. ನಾನು ನಿಮ್ಮ ಐ ಡಿ ಕನ್ನಡ ಬ್ಲಾಗ್ಸ್. ಸೊ 2 ವಾರ ಆಗಿತ್ತು ಬ್ಲಾಗ್ ಏನು ಹಾಕದೆ. ಸೊ ಏನು ಮಾಡ್ತಿದ್ದೀನಿ ಅಂದರೆ ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಇದೆ, ಬ್ಯುಸಿಯಾಗಿದೆ. ಸೊ ವಾಟ್ ಈಸ್ ದ ಪ್ರಾಜೆಕ್ಟ್ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ನಮ್ಮ ಚಿಕ್ಕ ಮನೆ ರೂಮ್ ಇದೆ. ಇದು ನಮ್ಮ ಹುಡುಗ ಇದ್ದಾನೆ. ಇವಾಗ ಆನ್ ಮಾಡಿದ್ರೆ ಇದೆ ಪ್ರಾಜೆಕ್ಟ್, ಫೈನಲ್ ಇಯರ್ ಪ್ರಾಜೆಕ್ಟ್. ಡಸ್ಟ್ಬಿನ್ ಜೊತೆ ಫೈನಲ್ ಪ್ರಾಜೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಇಂಜಿನಿಯರಿಂಗ್ ಲೈಫಲ್ಲಿ ಒಂದು ಪ್ರಾಜೆಕ್ಟ್ ಮಾಡಲೇಬೇಕು. ಇದು ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್. ತೋರಿಸ್ತೀನಿ ಬನ್ನಿ. ಇದು ಬೇಸಿಕ್ಲಿ ಇದು ನಮ್ಮ ಒಂದು ಡಸ್ಟ್ಬಿನ್. ಇದು ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಬೆಳಗ್ಗೆ ಕಸ ಹಾಕೋದು, ಆ ಡಸ್ಟ್ಬಿನ್, ಚಿಕ್ಕ ಡಸ್ಟ್ಬಿನ್. ಅದರೊಳಗೆ ನಾವು ಆಡಿನೋ ಹಾಕಿದ್ದೀವಿ. ಆಮೇಲೆ ಬ್ಲೂಟೂತ್ ಇದೆ, ಒಂದು ಮೋಟಾರ್ ಇದೆ. ಜೊತೆಗೆ ಇದು ಒಂದು ಶೂಸ್ದು ಇದು ಯೂಸ್ ಮಾಡ್ತಾಯಿದ್ದೀವಿ. ಇದು ಹಾರ್ಡ್ವೇರ್. ಇದು ಹಾರ್ಡ್ವೇರ್ ಅಂತ ಅನ್ನಲ್ಲ, ಬಟ್ ನಮ್ಮ ಹತ್ರ ಬಜೆಟ್ ಇರೋದ ಕಾರಣ ನಾವು ಈ ಥರದ ಯೂಸ್ ಮಾಡ್ತಾಯಿದ್ದೀವಿ. ಹಾಂ ಅಷ್ಟೇ. ನಾನು ಬಡವ ನೊಂದಿದ್ದೇನೆ. ಆಮೇಲೆ ನಮ್ಮ ಸಾಫ್ಟ್ವೇರ್ ತೋರಿಸ್ತೀನಿ ಹೇಗಿದೆ ಅಂತ. ನಮ್ಮ ಸಿಸ್ಟಮ್ ಇದೆ. ಸೊ ಬೇಸಿಕ್ಲಿ ನಮ್ಮ ಸಾಫ್ಟ್ವೇರ್ ತೋರಿಸ್ತೀನಿ ಹೇಗಿದೆ ಅಂತ. ಇದು ರಿವ್ಯೂ ಮಾಡ್ತೀನಿ. ಜಾಸ್ತಿ ಇನ್ ಡೆಪ್ತ್ ಹೋಗಕ್ಕೆ ಹೋಗಲ್ಲ, ಯಾಕಂದರೆ ಅದೆಲ್ಲ ಹೇಳಿದ್ರೆ ಅರ್ಥನೂ ಆಗಲ್ಲ ಅದಕ್ಕೆ. ಸೊ ಇಲ್ಲಿ ಅನಕೊಂಡ ಪ್ರಾಂಪ್ಟಿಗೆ ಬಂದು ಕೊಂಡ ಆ್ಯಕ್ಟಿವೇಟ್ ನ್ಯೂ NV ಅಂತ ಓಪನ್ ಅಂದರೆ ಒಂದು ಹೊಸ ಬೇಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇದು ಹೊಸದಾಗಿ ಇಲ್ಲಿ ನೋಡಿ, ಇದೊಂದು ಬೇಸ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಯ್ತಲ್ವಾ? Here we go. This is our AI ಮೆಡಿಸಿನಲ್ ಡಿಸ್ಪೆನ್ಸರ್ ಅಂತ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಬ್ಯಾಕ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಏನೆಲ್ಲ ಯೂಸ್ ಮಾಡಿರ್ತೀನಿ ಅಂತ ಜಸ್ಟ್ ಹಾಕಿರ್ತೀನಿ ಅಷ್ಟೇ. ಜಾಸ್ತಿ ಇನ್ ಡೆಪ್ತ್ ತೊಗೊಳಕ್ಕೋಗಲ್ಲ, ಯಾಕಂದರೆ ಈ ವಿಡಿಯೋನ ಎಲ್ಲರೂ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಅರ್ಥ ಆಗಬೇಕು ಅಂತ ನಾರ್ಮಲಾಗಿ ಹೆಂಗೆ ವರ್ಕ್ ಆಗುತ್ತೆ ರಿಯಲ್ ವರ್ಲ್ಡಲ್ಲಿ ಅಂತ ಹೇಳ್ತೀನಿ. ಇಲ್ಲಿ ನಮ್ಮದು ನೆಕ್ಸ್ಟ್ ಡಿಸ್ಪೆನ್ಸರ್ ರೆಡಿ ಆಗ್ತಾಯಿದೆ. ನಮ್ಮ ಸಂದೀಪ್ ಬಾಯ್ ಈಸ್ ವರ್ಕಿಂಗ್ ಆನ್ ಇಟ್. ಸೊ ಆಗಲೇ ನಂದು ಇದು ಹಾಕಿರಲಿಲ್ಲ ನೋಡಿ. ಅಲ್ಲೊಂದು ಮೋಟಾರ್ ಇದೆ, ಇನ್ನೊಂದು ಆಡಿನೋ ಇದೆ, ವಿತ್ USB ಕನೆಕ್ಟರ್ ಇದೆ. ಸೊ ಇದು ಈ ಮೆಕ್ಯಾನಿಸಮ್ ಏನಿದೆ ಅದು ಇದ್ರೊಳಗೆ ಹೋಗುತ್ತೆ, ಡಸ್ಟ್ಬಿನ್ ಒಳಗೆ. ಸೊ ಅಲ್ಲಿಂದ ನಮ್ಮದು ಟ್ಯಾಬ್ಲೆಟ್ ಡಿಸ್ಪೆನ್ಸ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು. ಇವಾಗ ಆವಾಗಲೇ ಕನೆಕ್ಟೆಡ್ ಅಂತ ತೋರಿಸ್ತಿಲ್ಲ. ಇಲ್ಲಿ ನೋಡಿ, ಇವಾಗ ಕನೆಕ್ಟೆಡ್ ಟು ESP32 ಆನ್ COM3 ಅಂತ ತೋರಿಸ್ತಾ ಇದೆ. ಸೊ ಇದು ಬೇಸಿಕ್ಲಿ ಇವಾಗ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಇದು ನಾವು ಪ್ರೆಸ್ ಮಾಡಿದ್ರೆ ಆ್ಯಸ್ ಯೂಶ್ವಲಿ ನಮ್ಮದು ಇದು ಓಪನ್ ಆಗುತ್ತೆ, ವೆಬ್ಸೈಟ್. ಹಿಯರ್ ವಿ ಗೋ, ದಿಸ್ ಇಸ್ ದ ವೆಬ್ಸೈಟ್. ಇದು ಬೇಸಿಕ್ಲಿ ಇದು ಪೇಷಂಟ್ ಲಾಗಿನ್. ನಾವು ಇವಾಗ ಪೇಷಂಟಲ್ಲಿದ್ದೀವಿ. ಇದು ಅಡ್ಮಿನ್ ಲಾಗಿನ್, ಪೇಷಂಟ್ ಅಡ್ಮಿನ್.
ಪೇಷಂಟ್ ಲಾಗಿನ್ ಮಾಡೋಣ ಬನ್ನಿ. ಸೊ ಲಾಗಿನ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನಿಮಗೆ ಇಲ್ಲಿ ನೋಡ್ತಿರೋದ್ರೆ ಇಲ್ಲಿ ಹೋಮ್ ಇದೆ, ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ, ಇಲ್ಲಿ ಅಪ್ಲೋಡ್ ಪ್ರಿಸ್ಕ್ರಿಪ್ಷನ್ ಇದೆ, ಇಲ್ಲಿ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಇದು ಲಾಗೌಟ್ ಇಲ್ಲಿ ಪೇಷಂಟ್ ಇದೆ. ಹೋಮಿಗೆ ಬಂದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಆಟೋಮೆಟಿಕ್ ಮೆಡಿಸಿನ್ ಡಿಸ್ಪೆನ್ಸರ್ ವಿತ್ AI ಅಂತ. ಸೊ ನಾವು ಬೇಸಿಕ್ಲಿ OCR ಯೂಸ್ ಮಾಡಿ IoT ಯೂಸ್ ಮಾಡಿದ್ದೀವಿ. ಆಮೇಲೆ ನಮ್ಮ ಡ್ಯಾಶಿಗೆ ಬಂದರೆ ಅಪ್ಲೋಡ್ ಪ್ರಿಸ್ಕ್ರಿಪ್ಷನ್. ಸೊ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಡಾಕ್ಟ್ರುಗಳು ಕೊಟ್ಟಿರ್ತಾರಲ್ಲ ಪ್ರಿಸ್ಕ್ರಿಪ್ಷನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ತೋರಿಸ್ತೀನಿ ಅಪ್ಲೋಡ್ ಮಾಡಿ. ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಆಗುತ್ತೆ. ಓಪನ್ ಮಾಡಿ ಇಲ್ಲಿಗೆ ಹೋದಂಗೆ ಪ್ರಿಸ್ಕ್ರಿಪ್ಷನ್ದು ಎಲ್ಲಿದೆ ಪ್ರಿಸ್ಕ್ರಿಪ್ಷನ್ಸ್. ಸೊ ನಂತರ ಒಂದು ಸುಮಾರು ಪ್ರಿಸ್ಕ್ರಿಪ್ಷನ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಇಂಟರ್ನೆಟ್ಟಿಂದ. ನಮ್ಮ ಮನೆದು ಒಂದು 2-3 ಇದೆ. ಇವಾಗ ಒಂದು ಪ್ರಿಸ್ಕ್ರಿಪ್ಷನ್ ಹಾಕೋಣ ಬನ್ನಿ. ಸೊ ಈ ಪ್ರಿಸ್ಕ್ರಿಪ್ಷನ್ನ ಇಲ್ಲಿ ಹಾಕಿದ್ರೆ ಆಯಿತಾ, ಅಪ್ಲೋಡ್. ಸೊ ಇದು ಅಪ್ಲೋಡ್ ಆಗಿದೆ. ಇದು ಬೇಸಿಕ್ಲಿ ಇಲ್ಲಿ ಹಾಸ್ಪಿಟ್ಲ್ ಹೆಸರು ತೋರಿಸುತ್ತೆ. ನಾನು ಹಾಸ್ಪಿಟ್ಲ್ ಹೆಸರು ಏನೂ ಹಾಕಲಿಲ್ಲ. ಸೊ ಅನ್ನೋನ್ ಅಂತ ಇದೆ, ನಾಟ್ ಮ್ಯಾಪ್ಡ್. ಹಾಸ್ಪಿಟ್ಲ್ ಇನ್ನೂ ಮ್ಯಾಪ್ ಆಗಿಲ್ಲ ಅಂತ. ಸ್ಟೇಟಸ್ ಪೆಂಡಿಂಗ್ ಅಂತಿದೆ. ಸೊ ಪೆಂಡಿಂಗ್ ಅಂತ ಯಾಕೆ ಇದೆ ಅಂದರೆ ಅಲ್ಲಿ ಅಡ್ಮಿನ್ ಒಬ್ಬ ಕೂತ್ಕೊಂಡಿರ್ತಾನೆ, ಅವನು ಇದನ್ನ ಅಪ್ರೂವ್ ಕೊಟ್ಟರೆ ಮಾತ್ರ ಅಪ್ರೂವ್ಡ್ ಅಂತ ಬರುತ್ತೆ ಈ ಥರ ಗ್ರೀನ್ ಕಲರಲ್ಲಿ. ಸೊ ಪೆಂಡಿಂಗ್ ಅಂತ ಇರುತ್ತೆ. ಸೊ ಅಪ್ಲೋಡೆಡ್ ಡೇಟ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಇಯರ್ ತೋರಿಸುತ್ತೆ, ಎಲ್ಲ ತೋರಿಸುತ್ತೆ. ಸೊ ಹಂಗೆ ಬಂದರೆ ಇದು ವ್ಯೂ ಇಮೇಜ್ ಅಂತ, ಇಲ್ಲಿ ಖಾಲಿ ಆ್ಯಕ್ಷನ್ಸ್. ಸೊ ದಿಸ್ ವಾಸ್ ದಿ ಪೇಷಂಟ್. ನೆಕ್ಸ್ಟ್ ಇವಾಗ ನಮ್ಮ ಅಡ್ಮಿನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಓ ಏನಪ್ಪ ರಿಸ್ಕು, ಲೈಫೇ ರಿಸ್ಕ್ ಆಗೋಗಿದೆ. ಏನು ರಿಸ್ಕನ್ನು ತೋರಿಸ್ತಾ ಇದ್ದಲ್ಲ. ಸೊ ನಾನು ಇವಾಗ ಅಡ್ಮಿನ್ ಲಾಗಿನ್ ಮಾಡಿದ್ದೀನಿ. ಅಡ್ಮಿನ್ ಲಾಗಿನ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಅಡ್ಮಿನ್ ಲಾಗಲ್ಲಿ ಬೇಸಿಕ್ಲಿ ಏನಿರುತ್ತೆ ಅಂದರೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಯಾವ ಹಾಸ್ಪಿಟಲ್ ಯಾವ ಮ್ಯಾನೇಜ್ಮೆಂಟಲ್ಲಿದೆ ಎಲ್ಲ ತೋರಿಸುತ್ತೆ. ಪ್ರಿಸ್ಕ್ರಿಪ್ಷನ್ ವೆರಿಫಿಕೇಷನ್ ಅಂದರೆ ಇಲ್ಲಿ ಓಪನ್ ಮಾಡಿದ್ರೆ ವೆರಿಫೈ ಆಗುತ್ತೆ. ತೋರಿಸ್ತೀನಿ ಆಮೇಲೆ ನಿಮಗೆ. ಮೆಡಿಸಿನಲ್ ಡಿಸ್ಪೆನ್ಸರ್. ಸೊ ಇಲ್ಲಿಂದ ಡಿಸ್ಪೆನ್ಸ್ ಆಗುತ್ತೆ. ಇಲ್ಲಿ ಅಡ್ಮಿನ್ ಅವನು ನೋಡಿ ಚೆಕ್ ಮಾಡಿ ವೆರಿಫೈ ಮಾಡಿ ಆಮೇಲೆ ಡಿಸ್ಪೆನ್ಸ್ ಮಾಡಿದ್ರೆ ಮಾತ್ರ ಪೇಷಂಟ್ ಸಿಗುತ್ತೆ. ಅದರ ಪೇಷಂಟ್ಗೆ ಯಾವ ಟ್ಯಾಬ್ಲೆಟು ಸಿಗೋಲ್ಲ. ಅವನು ಎಷ್ಟೊತ್ತು ಡಿಸ್ಪೆನ್ಸರ್ ನಿಂತ್ಕೊಂಡಿದ್ರು ಏನೂ ಸಿಗಲ್ಲ ಅವನಿಗೆ. ಸೊ ಪೇಷಂಟ್ ಆ್ಯಂಡ್ ಲಾಕ್ಸ್ ಅಂದರೆ ಪೇಷಂಟ್ ಹಿಸ್ಟ್ರಿ. ಅವನಿಗೆ ಯಾವ ಕಾಯಿಲೆ ಇದೆ, ಅವನಿಗೆ ಯಾಕೆ ಆ ಟ್ಯಾಬ್ಲೆಟ್ ತೊಗೊಳ್ತಿದ್ದಾನೆ, ಯಾಕೆ ಎಷ್ಟು ತೊಗೊಳ್ತಿದ್ದಾನೆ, ಎಷ್ಟು mg ತೊಗೊಳ್ತಿದ್ದಾನೆ ಅಂತ ಬೇಸಿಕ್ಲಿ ಅದಕ್ಕೆ ಇಟ್ಟಿರ್ತಾರೆ. ಇವಾಗ ಬನ್ನಿ ವೆರಿಫಿಕೇಷನ್ ಓಪನ್ ಮಾಡಿದ್ದೀನಿ ನೋಡಿ. ಪೇಷಂಟ್ ಆದಿತ್ಯ, ನನ್ನ ಹೆಸರು ಹಾಕಿದ್ದೀನಿ. ಹಾಸ್ಪಿಟಲ್ ನಾಟ್ ಮ್ಯಾಪ್ ಇನ್ನೂ ಹಾಕಿಲ್ಲ, ಇದು ಹೆಸರು ಹಾಕಿಲ್ಲ ಯಾವ ಹಾಸ್ಪಿಟ್ಲದ್ದು. ಸೊ ಸ್ಟೇಟಸ್ ಈಸ್ ಪೆಂಡಿಂಗ್ ಅಲ್ವಾ. ಇವಾಗ ನಾನು ಇಲ್ಲಿ ಆ್ಯಕ್ಷನ್ಸಲ್ಲಿ ಅಪ್ರೂವ್ ಕೊಟ್ಟರೆ ಮಾತ್ರ ಟ್ಯಾಬ್ಲೆಟ್ ಹೋಗೋದು ಅವನಿಗೆ, ಯಾರಿಗೆ, ಪೇಷಂಟ್ಗೆ. ಸೊ ಇಲ್ಲಿ ಬಂದರೆ ನಿಮಗೆ ಇದನ್ನು ಪ್ರಿಸ್ಕ್ರಿಪ್ಷನ್ನ ಡೌನ್ಲೋಡ್ ಮಾಡ್ಬೋದು, ಡೀಟೇಲ್ಸ್ ನೋಡ್ಬೋದು ಯಾವ ಟ್ಯಾಬ್ಲೆಟ್ ಅಂತ. ಈಗ ನಾವು ಡೀಟೇಲ್ಸ್ ನೋಡ್ತೀವಿ ಅಂದರೆ ಡೀಟೇಲ್ಸ್ ಬಂತು. ಸೊ ಈ ಕಡೆನೂ ಬರುತ್ತೆ ಫುಲ್. ಇದು ಏನಂದರೆ ಸ್ವಲ್ಪ ನೀಟಾಗಿ ಕ್ಲಾರಿಫೈ ಥರ ಬರುತ್ತೆ. ಇದು ಅವ್ರು ಏನು ಅಪ್ಲೋಡ್ ಮಾಡಿದ್ದು ಈ ಕಡೆ ಬರುತ್ತೆ, ಅವ್ರು ಏನು ಅಪ್ಲೋಡ್ ಮಾಡಿರ್ತಾರೆ ಅಂತ. ಸೊ ಇದು ರಾ OCR ಇಂದ ಟೆಕ್ಸ್ಟ್ ಇದು ಮಾಡಿ ಮತ್ತೆ ಔಟ್ಪುಟ್ ತೋರಿಸುತ್ತೆ. ಸೊ ಅವ್ರು ಏನು ಅಪ್ಲೋಡ್ ಮಾಡಿರ್ತಾರೆ ಅದು. ಸೊ ಅಪ್ಲೋಡ್ ಮಾಡಿದ್ರೆ ಬೇಸಿಕ್ಲಿ ಯಾವ್ದು ನೋಡೋಣ ಏನು ಬೇಕು ಅಂತ. ಪೇಷಂಟ್ ನೇಮ್ ರಾಕೇಶ್ ಶರ್ಮಾ ಅಂತೆ. ಏಜ್ ಮತ್ತು ಸೆಕ್ಸ್ ಬಂದುಬಿಟ್ಟು 42 ಅಂತೆ. ಸೊ ಇವನಿಗೆ ಯಾವ ಡ್ರಗ್ ಬೇಕು, ಈ ಡ್ರಗ್ ಬೇಕು 2.5 mg ಬೇಕು. ಓಕೆ ಬಾಯ್ಗೆ ಡ್ರಗ್ಸ್ ಬೇಕಂತ. ಬನ್ನಿ ಅಪ್ರೂವ್ ಕೊಟ್ಟಿದ್ದೀನಿ. ಸೊ ಇಲ್ಲಿಂದ ನಾವು ಮೆಡಿಸಿನ್ ಡಿಸ್ಪೆನ್ಸರ್ ಹೋಗೋಣ. ಇಲ್ಲಿ ನಮಗೆ ಆ್ಯಕ್ಚುಲಿ ಯಾವ ಟ್ಯಾಬ್ಲೆಟ್ ಬೇಕು, ಇಟ್ ವಾಸ್ ಟ್ಯಾಬ್ಲೆಟ್ ಹಾಕಿದ್ದೀವಿ. ಸೊ ಇದು ನಿಮಗೆ ಕಾಣಿಸಲ್ಲ, ಅದಕ್ಕೆ ವೈಟ್ ಮಾಡ್ತೀನಿ. ಇವಾಗ ನಮ್ಮ ಡಾರ್ಕ್ ಮೋಡಿಂದ ಥೀಮ್ ಚೇಂಜ್ ಆಗಿ ಫುಲ್ ಕಲರ್ ವೈಟ್ ಆಗಿದೆ. 8 ಎಷ್ಟು ಕ್ವಾಂಟಿಟಿ 1 ರನ್ ಮಾಡ್ತೀನಿ. ಸೊ ರನ್ ಆಯಿತು. ನಿಮಗೆ ಕಾಣಿಸೋದಿರ್ಬೋದು, ನನಗೆ ಕೇಳಿಸ್ತು. ಸೊ ಇದೇ ಒಂದು ಮೋಟರ್, ಈ ಚಿಕ್ಕ ಮೋಟರಲ್ಲಿ ಇಲ್ಲಿಂದ ರನ್ ಆಗುತ್ತೆ. ಟ್ರ್ ಅಂತ ಸೌಂಡ್ ಆಯಿತು. ಸೊ ದಿಸ್ ವಾಸ್ ಇಟ್.
ನಿಮ್ಗೆ ಎಷ್ಟು ಅರ್ಥ ಆಯಿತು ಅಂತ ಗೊತ್ತಿಲ್ಲ. ನಾರ್ಮಲ್ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಬೇಸಿಕ್ಲಿ ಏನಂದರೆ ATM ಇರುತ್ತಲ್ವಾ, ಸೇಮ್ ATM ಥರನೇ, ಆದರೆ ATM ಅಲ್ಲ, ಆಯಿತಾ? ಆ ಥರ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ನಮ್ಮ ಕಾಲೇಜಲ್ಲಿ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅಂತ ಗೊತ್ತಿಲ್ಲ. ಈ ಥರ ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ. ಸೊ ನಾಳೆನೇ ನಮಗೆ ಒಂದು phase 2 ಅಂತ ಇದೆ, phase 1 phase 2 ಅಂತೆಲ್ಲ ಇರುತ್ತೆ. ಅದು ಪ್ರೆಸೆಂಟೇಷನ್ ಇದೆ. ಸೊ ನಾಳೆ ಕೊಡೋಣ, ನಾಳೆ ಕೊಟ್ಟು ನೋಡೋಣ ಏನಂತಾರೆ ಅಂತ, ಹೇಗಿರುತ್ತೆ ಅಂತ. ಅದನ್ನು ತೋರಿಸ್ತೀನಿ ಕಾಲೇಜಲ್ಲಿ ಏನೆಲ್ಲ ಆಗುತ್ತೆ ಅಂತ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಾರ್ಮಲ್ ಪ್ರಾಜೆಕ್ಟ್ ರಿವ್ಯೂ ಇದು, ಏನು ಅಷ್ಟು ಫಸ್ಟ್ ಟೈಮ್ ಪ್ರಾಜೆಕ್ಟ್ ರಿವ್ಯೂ ಮಾಡಿರೋದು ಅನಿಸುತ್ತೆ. ಯಾಕಂದರೆ ಗಾಡಿಗಳ ರಿವ್ಯೂ ಮಾಡ್ಬೋದು, ಅಲ್ಲಿ ನೋಡಿ ಯಾವ ಗಾಡಿ ನಿಂತಿದೆ ಅಂತ ಸ್ವಲ್ಪ ದೂರದಿಂದ ಗೊತ್ತಾಗುತ್ತೆ, ಝೂಮ್ ಹಾಕೋದು ಬೇಡ. ಗಾಡಿಗಳು ರಿವ್ಯೂ ಮಾಡ್ಬೋದು, ಸ್ಕೂಟಿಗಳು ರಿವ್ಯೂ ಮಾಡ್ಬೋದು, ಎಲ್ಲ ರಿವ್ಯೂ ಮಾಡ್ಬೋದು. ಬಟ್ ಒಂದು ಪ್ರಾಜೆಕ್ಟ್ನ ಫೈನಲ್ ಪ್ರಾಜೆಕ್ಟ್ನ ರಿವ್ಯೂ ಮಾಡೋದಿದೆಯಲ್ಲ, ಅದು ಒಂಥರ ಬೇರೆ ಮಜಾನೇ. ಹಾಂ ನೋಡಿ, ನಿಮ್ಮೆಲ್ಲರ ಫೇವ್ರೆಟ್ ಗಾಡಿ ನಿಂತಿದೆ. ಕತ್ಲಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಈ ಟೈಪ್ ಆ ಪ್ರಾಜೆಕ್ಟ್ದು ಮ್ಯಾಟರ್ ಇದೆ. ನಾಳೆ ಬನ್ನಿ, ಕಾಲೇಜಲ್ಲಿ ಹೆಂಗಿರುತ್ತೆ ನೋಡೋಣ. ಕಾಲೇಜಲ್ಲಿ ಪ್ರೆಸೆಂಟೇಷನ್ ಕೊಟ್ಟು ಎಲ್ಲ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜೊತೆ ಮಾತಾಡಿಸ್ತೀನಿ, ಅವ್ರದ್ದು ಪ್ರಾಜೆಕ್ಟ್ ಹೇಗಿದೆ ಅಂತ ನೋಡೋಣ. ಟೈಮ್ ಬಂದು 12:30 ಆಗಿದೆ ರಾತ್ರಿ. ನಮ್ಮದು ಡಿಸ್ಪೆನ್ಸರ್ದು ವೈರಿಂಗ್ ಮಾಡ್ತಾಯಿದ್ದೀವಿ, ಇನ್ನೂ ಮುಗ್ದಿಲ್ಲ, ಆಗ್ತಾ ಇದ್ದೀವಿ. ಸೊ ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ನಾವು ಇಲ್ಲಿ ನೋಡಿ ಬ್ಯಾಗಲ್ಲಿ ಇವಾಗ ಫಾರ್ಮಲ್ಸ್ನ ಐರನ್ ಮಾಡಬೇಕು. ಸೊ ಐರನಿಂಗ್ ತಗೊಂಡೋಗ್ತಾ ಇದ್ದೀನಿ. ಸೊ ಲಾಂಡ್ರಿ ಕೊಟ್ಟಿದ್ದೀವಿ ನಮ್ಮ ಶರ್ಟ್ನ, ನಮ್ಮ ಬಾಯ್ಸದು ಶರ್ಟ್ ಇದೆ ಸ್ವಲ್ಪ, ಇಲ್ಲಿ ಕೊಟ್ಟಿದ್ದೀವಿ. ಏನಪ್ಪ ಹೆಸರಿಲ್ಲ, ಶರಣ್ ಲೌಂಡ್ರಿ ಅಂತ, ಅಲ್ಲಿ ಕೊಟ್ಟಿದ್ದೀವಿ. ಬನ್ನಿ ಇವಾಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಸೊ ಇವಾಗ ಟೈಮ್ ಬಂದು 9:30 ಆಗಿದೆ. ಸ್ಲಿಪ್ಪರ್ ಬಿಚ್ಚೋಣ, ರೆಡಿ ಆಗಬೇಕು ಗುರು. ಲಾಂಡ್ರಿಯಿಂದ ಬಟ್ಟೆ ತೊಗೊಂಡು ಇವಾಗ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ತಿಂದು ಆರಾಮಾಗಿ ಡ್ರೆಸ್ ಹಾಕೋಬೇಕು. ಯಾಕೋ ಗುರು ಹೋಗ್ತಾ ಇಲ್ಲ, ಹೋಗು. ಡ್ರೆಸ್ ಹಾಕ್ಕೊಂಡು ನೆಕ್ಸ್ಟು ಕಾಲೇಜ್ಗೆ ಹೋಗೋಣ. ಬನ್ನಿ ಲೆಟ್ಸ್ ಗೋ. ಹೋಗಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಕಾಲೇಜಿಗೆ ಹೋಗೋಣ. ಕಾಲೇಜಲ್ಲಿ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇರ್ತಾರೆ, ನೋಡೋಣ. ನಮ್ಮ ಬಾಯ್ ಏನು ಮಾಡ್ತಿದ್ದಾನೆ ನೋಡೋಣ ಹೋಗಿ ಒಳಗೆ. ನಮ್ಮ ಬಾಯ್ ರೆಡಿ ಆಗ್ತಿದ್ದಾನೆ. ನಮ್ಮ ರೂಮ್ ಸ್ವಲ್ಪ ಕ್ಲೀನ್ ಇಲ್ಲ, ಇನ್ನು ಯಾರಾದರೂ ಕ್ಲೀನ್ ಮಾಡಿಕೊಡ್ತಾರೆ ಅಂದರೆ ಕಮೆಂಟ್ ಹಾಕಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಡಿ. ಪ್ರಾಜೆಕ್ಟ್ ಮಾಡಿ ಫುಲ್ ಹಾಳಾಗೋಗಿದೆ. ಕಾಲೇಜಿಗೆ ಇವಾಗ ಬಂದಿದ್ದೀವಿ, ಕ್ಲಾಸ್ ತಗೊಳ್ತಿದ್ದಾರೆ, ಕೂತಿದ್ದೀನಿ. ಔಟ್ಫಿಟ್ ತೋರ್ಸೋಕ್ಕಾಗಲಿಲ್ಲ, ಆಮೇಲೆ ತೋರಿಸ್ತೀನಿ ಔಟ್ಫಿಟ್ ಹೇಗಿದೆ ಅಂತ. ಸ್ವಲ್ಪ ಲೇಟ್ ಆಗೋಯ್ತು. ಡೆವಲಪ್ಮೆಂಟ್ ಆಗ್ತಿದ್ದಾರೆ ನಮ್ಮ ಕ್ಲಾಸಲ್ಲಿ. ನೋಡಿ ಎಲ್ಲರೂ ನಮ್ಮ ಸರ್ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ ಫುಲ್ ಬರೀತಾ ಇದ್ದಾರೆ. ನಮಗೆ ಹೇಳ್ಕೊಡ್ತಿದ್ದಾರೆ, ಬಟ್ ನಾವೇನು ಕೇಳಿಸ್ಕೊಳ್ತಾ ಇಲ್ಲ. ನೋಡಿ ಯಾರು ಕೇಳಿಸ್ಕೊಳ್ತಿಲ್ಲ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಹಲೋ ಹಕ್ಕುನ ಮಾತಾಡ. ನೋಡಿ ನಮ್ಮ ಆದಿ ಅವ್ರ ಪ್ರಾಜೆಕ್ಟ್ ಇದ್ದು, ನಮ್ಮ ಆದಿ ಸಾಯಿಲ್ ಇವ್ರು 3 ಜನದ್ದು ರಸ ಮಾಡಿದ್ದೀವಿ. ಇನ್ನೊಬ್ರು ಜನ 4 ದರ್ಶನ್ ಇಷ್ಟು ಜನ ಸೇರಿಕೊಂಡು ಡಸ್ಟ್ಬಿನಲ್ಲಿ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಆ ಥರ ಇಲ್ಲ ಬ್ರೋ, ವೇಸ್ಟಿಂದ ಬೆಸ್ಟ್ ತೊಗೊಂಡೋಗಿರೋದು. ಬೆಸ್ಟ್ ಕಸದಿಂದ ರಸ ಮಾಡಿದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಪ್ರೆಸೆಂಟೇಷನ್ ಏನು ಮಾಡಬೇಕು ಅಂತ ಫುಲ್ ತಲೆ ಕಟ್ಕೊಳ್ತಿದ್ದಾರೆ. ಅಲ್ಲಿ ಗರ್ಲ್ಸು ಅಷ್ಟೇ, ಅವಳು ಆರಾಮಾಗಿ ಕೂತಿದ್ದಾಳೆ. ಪೀಸ್ಗಳು ನಾನು ನೋಡಿ ಆರಾಮಾಗಿ ಪೀಸ್ ಬಾಯ್. ಏನೋ ಸುಸೈಡ್ ಡಿಟೆಕ್ಷನ್ ಅಂತ
ಆಯ್ತಾ ಇಲ್ಲ ಗುರು, ಹುಡುಗಿ ಸಾಯ್ಬೇಕಂತ ಇವಾಗ ಅವಾಗ ಗೊತ್ತಾಗುತ್ತೆ. ನೋ ರಿಸ್ಕ್ ಡಿಟೆಕ್ಟೆಡ್ ಅಂತ ತೋರಿಸ್ತಿಲ್ವಾ? ಎಂತದೂ ಇಲ್ಲ. ಬಡವರು ಸತ್ರ ಸಾಯಿಲ್ಲ. ಸಾರ್ಥಕವಾಯ್ತು ನಿನ್ನ ಜನ್ಮ ಸಾರ್ಥಕವಾಗಿ ಹೋಯ್ತು ಬಿಡು. ಇಲ್ವಾ? ಕ್ಯಾಮ್ರಾ ಹತ್ರ ಬಂದ್ರೆ ಫಸ್ಟ್ ಐ ಡಿ ಕಾರ್ಡ್ ಹುಡ್ಕು. ನೀವು ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಒಂದು ಹುಡುಗಿನ ನಾವು ಸಾಯಿಸ್ತಾ ಇದ್ದೀವಿ, ನಮ್ಮ ಪ್ರಾಜೆಕ್ಟ್ಗೋಸ್ಕರ ಒಂದು ಹುಡುಗಿನ ಸಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಪ್ರಾಜೆಕ್ಟ್ ಯಾವುದು? ಹಾಂ, ಏನು ಬೆಂಡಿಂಗ್ ಮಿಷಿನ್? ಹಾಂ, ಮಿಲ್ಕಾ? ಹಾಲಾ? ನಂದಿನಿ, ಅಮೂಲ ಎಲ್ಲ ಬರುತ್ತಾ? ಓಕೆ, ಫ್ಲೇವರ್ಡ್ ಮಿಲ್ಕು ಬರುತ್ತೆ ಅಂತ. ಸೂಪರ್, ಸರಿ ಆಯಿತು, ಮಾಡಿ ಮಾಡಿ ಮಾಡಿ. ಅಲ್ಲಿ ಫ್ರಂಟ್ ನೋಡಿದ್ರೆ ಪ್ರೆಸೆಂಟೇಷನ್ ನಡೀತಾ ಇದೆ, ಇಲ್ಲಿ ವರ್ಕಿಂಗ್ ಮಾಡಲ್ ತೋರಿಸ್ಬೇಕು ಸರ್ಗೆ. ಬಟ್ ನಮ್ಮ ಬಾಯ್ಸ್ ನೋಡಿ ಡೋರ್ ಹತ್ರ ನಿಂತ್ಕೊಂಡು ಈ ತರದೆಲ್ಲ ಇದಾರೆ ಜನ. ಟೈಮ್ ಇವಾಗ 4:40 ಆಗಿದೆ, ಎಲ್ಲರೂ ಹೊರಡ್ತಾ ಇದ್ದಾರೆ. ಸೊ ನಾನು ಹೊರಡ್ತೀನಿ ಇವಾಗ. ನೀನು ಸೂಪರ್ ಆಗಿಬಿಡು, ನೀನು ಯಾವುದು ಸೂಪರ್. ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇವಾಗ ಗ್ರೂಪ್ ಫೋಟೋ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನೋಡೋಣ, ನಮ್ಮ ಬಾಯ್ಸ್ ಎಲ್ಲ ನಿಂತಿದ್ದಾರೆ ನೋಡಿ. ನಾನು ಹೋಗಿ ಜಾಯ್ನ್ ಆಗಬೇಕು ಅಷ್ಟೇ. ನಮ್ಮ ಹೆಸರು ನೋಡಿದ್ರೆ ಬೈಕ್ ಆಗಿದೆ ನಮ್ಮ ಹತ್ರ. ನಾವು ನಿಂತ್ಕೊಳ್ವ ಇವಾಗ. ಸೊ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಫೋಟೋ ಶೂಟ್ ಆಯ್ತು. ಸಾಯಿಲ್, ಇದು ನಮ್ದು ಕಾಲೇಜ್ದು ಒಳ್ಳೆ ವ್ಯೂ ಅಂತ. ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇದು ಒಂದು ಇಮೋಷನ್ ತರ. ರಾಯಲ್ ಎನ್ಫೀಲ್ಡ್ ಓಡಿಸ್ರೆ ಒಂದು ಇಮೋಷನ್ ಮತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಅವ್ನು ನೋಡೋವನೇ, ಅವನೇ ಮೋಟಿವೇಶನ್ ಮಾಡಿರೋದು ಫೋಟೋ. ಏನ್ ಚಿನಾಲ್ಗಾಯ್ ತರ ಕೆಲಸ ಮಾಡ್ತಾನೆ. ಸೆಲ್ಫಿಯಾ? ಸರಿ. ಸೊ ಸಾಯಿಲ್, ನಮ್ದಂತೂ ಪ್ರೆಸೆಂಟೇಷನ್ ಆಗಿಲ್ಲ ಬಿಡಿ, ನಾಳೆನೆ ಮಾಡೋದು ಆರಾಮವಾಗಿ. ಮಾಡೋಕ್ಕಾಗಲ್ಲ, ಏನು ಟೆನ್ಷನ್ ತಗೋಬಾರ್ದು. ನಾಳೆ ಈ ಆರಾಮವಾಗಿ ಮಾಡೋದ. ಇದು ನನ್ನ ಸ್ವೀಟಿ. ಯಾವುದು ಇದು ನನ್ನ ಗರ್ಲ್ ಫ್ರೆಂಡು. ಸೂಪರ್ ಆಗಿದೆ. ರೆಡ್ ಬ್ಯೂಟಿ ಇಲ್ಲ, ರೆಡ್ ಪ್ರಿನ್ಸಸ್ ಕಣ. ರೆಡ್ ಪ್ರಿನ್ಸಸ್ಸಾ? ಕಳಿಸ್ಕೊಡು ಎಲ್ಲ ಫೋಟೋಸ್ನೆಲ್ಲ. ಸೈಕ್ ಫೋಟೋಸ್ ತಗೊಂಡಿದ್ದಾರೆ ನಮ್ಮ ಬಾಯ್ಸ್ ಎಲ್ಲ. ಎಲ್ಲ ಆಯಿತು. ನಮ್ಮ ಹುಡುಗ ಇವಾಗ ಅನಿಸ್ತಾ ಇದೆ ಸ್ಕೂಲ್ ಲೈಫ್, ಕಾಲೇಜ್ ಲೈಫಲ್ಲಿ ಇನ್ನು ಸ್ವಲ್ಪ ಚೂರು ಎಂಜಾಯ್ ಮಾಡಬೇಕಿತ್ತು ಅಂತ. ಹಾಗೆಯೇ ಈ ಇಂಜಿನಿಯರಿಂಗ್ ಲೈಫು ಇವಾಗ ಎಂಡಿಂಗ್ ಸ್ಟೇಜಲ್ಲಿದೆ. ಸೊ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ AD ಕನ್ನಡ ವ್ಲಾಗ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್. ಹರ್ಷ ಅಂದರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ಥರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ.